ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರೆ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇವಾಗ ನೀವು ನೋಡ್ತಿರೋ ವಿಡಿಯೋ ದೃಶ್ಯ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇದು ಚಾಂಬಳ ಗ್ರಾಮ ಪಂಚಾಯತಿ ಮುಂದೆ ನಡೆಯುತ್ತಿರುವ ಕೂಲಿ ಕಾರ್ಮಿಕರ ಪ್ರತಿಭಟನೆ. ಈ ಪ್ರತಿಭಟನೆ ಏಕೆ ಬಂತು ಅನ್ನೋದು ಕೂಡ ತಮಗೆ ವಿವರವಾಗಿ ತಿಳಿಸ್ತೇವೆ. ಇದು ಏಕೆ ಬಂತು ಅಂತಂದರೆ, ಚಾಂಬಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ VBG ರಾಮ್ಜಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡಿರುವ ಕೆಲಸಕ್ಕೆ ವೇತನ ಸರಿಯಾಗಿ ಕೊಟ್ಟಿಲ್ಲ ಎಂದು ಈ ಒಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಲ್ಲಿ ನೋಡಿದರೆ ಇದರಲ್ಲಿ ಜೈ ಅವರು ನಮಗೆ ಅನ್ಯಾಯ ಮಾಡಿದ್ದಾರೆ, ನಾವು ಮಾಡಿರೋ ಕೂಲಿಯನ್ನು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ಒಂದು ದಿನಕ್ಕೆ 150 ರೂಪಾಯಿ ಮಾತ್ರ ನಮಗೆ ಕೊಟ್ಟಿದ್ದಾರೆ, ಇವರು ನಮಗೆ ಅನ್ಯಾಯ ಮಾಡಿದ್ದಾರೆ, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಬೇಕು ಮತ್ತು ನಮಗೆ ಮಾಡಿರೋ ಕೂಲಿಯನ್ನು ಕೊಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಆದ ಸುಜಿತ್ ಕುಮಾರ್ ವಾಗ್ಮಾರೆ, ಕಲ್ಲಪ್ಪ ಬಂದ್ಗೆ, ಮಾರ್ಕ್ ವೈಜನಾಥ್ ಮತ್ತು ಪುಂಡ್ಲಿಕರಾವ್ ಬಂದ್ಗೆ, ಭಾರತಿ, ತೇಜಮ್ಮ ಮತ್ತು ಇನ್ನುಳಿದ ಕೂಲಿ ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮೇಲಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನೆ, ಕೂಡಲೇ ನಿಮಗೆ ಅನ್ಯಾಯ ಆಗಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೇನೆ ಮತ್ತು ತಮಗೆ ಆಗಿರುವ ಅನ್ಯಾಯವನ್ನು ನಾನು ಸುಧಾರಿಸಿಕೊಳ್ಳುತ್ತೇನೆ ಎಂದು ಮಾತನಾಡಿದರು. ಆಯಿತು ಸ್ವಾಮಿ, ತಾವು ಸುಧಾರಿಸ್ಕೊತೀರಿ, ಓಕೆ, ಆದರೆ ಈ ರೀತಿ ಜೈ ಅವರು ಇವರ ಮೇಲೆ ಏಕೆ ಅನ್ಯಾಯ ಮಾಡಿದ್ದಾರೆ? ಅಂಥ ಒಂದು ಜೈಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಕೂಡ ಈ ಒಂದು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಅವರ ಮಾತಿಗೆ ತಾವು ಒಗ್ಗಟ್ಟು ಯಾರು ತಪ್ಪು ಮಾಡಿದರೆ ಅಂಥ ಜೈಯನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಕೂಡ ಈ ಮೂಲಕ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ₹50 ₹50 ಸಕ್ಕರೆ ಒಂದು ಎಣ್ಣೆ ಪ್ಯಾಕೆಟ್ ಆಗಿದೆ ಸರ್. ಕುಂತು ಇಷ್ಟು ಮಂದಿ ಬಂದು ಕುಂತೇಳಿ ಮಾಡಿದ್ರು ಮಾಡಿಲ್ದಾರ ಹೋಗ್ರಿ ಅಂತ ಅನ್ನತ್ತೀರಿ. ಅವ ಜೈ ಎಲ್ಲತಾನ ಆ ಜೈ ಹಿಡ್ಕೊಂಬರ್ರಿ ಪೈಲ ತಗೊಂಬರ್ರ. ಆ ಜೈನೇ ಮಾಡ್ಯಾನ ಇಟ್ಟಾಟ ಪೇಮೆಂಟ್ ₹1,500 ಹಾಕ್ಯಾನ. ಏ ಜನ ಮಾಡಿ ಕೆಲಸ ಈಗ ಒಂದು ವಾರ ಮಾಡಿದ್ವಿ. ಅವು ಒಂದು ವಾರದಾಗ ಒಂದು ದಿನಕ್ಕೆ ₹1,500 ಹಾಕ್ಯಾನ. ಒಬ್ಬನಿಗೆ ₹1,500. ಪೂರ ಎಲ್ಲರಿಗೂ ಸಗಡು ಸರಿ ಹಾಕ್ಯಾನ ₹1,500. ₹1,500 ಏನ್ ಬರ್ತದೆ ರೀ? ಮತ್ತು 4 ಕಿಲೋಮೀಟರ್ ದೂರ ಕಳ್ಸ್ಯಾನ. 4 ಕಿಲೋಮೀಟರ್ ದೂರ ಅದ ಹೋಲ ಬರ್ಲಾಕ. ಹೆಣ್ಣು ಮಕ್ಕಳಿಗೆ ದುನಿಯಾದ ಒಂದು ಕೆಸರಿ ತುಳ್ಕೊತಾ ಹೋಗ್ಬೇಕು, ಮತ್ತು ಅಲ್ಲಿಂದ ಕಡ್ಕೊತಾ ಬರ್ಬೇಕು. ಎಲ್ಲ ಊರ ಈ ಪಂಚಾಯತ್ ಯಾಕೆ ನಮ್ಗೆ ಲಾಸ್ ಆಗ್ಯದ ನೋಡ್ರಿ. ಪಂಚಾಯತ್ ನಮಗಲ್ಲಿ ಏನು ತಯಾರಾಗ್ಯದ ಅದ್ನೇನು ಹಿಡಿದು ನಮಗೆ ಪೂರ ಇದೇ ಕತ್ತಿ ಅದ. ಒಂದು ಯಾವ ಬಜೆಟ್ ಬಂದ್ರೆ ಈಟೆ ಮಾಡ್ತಾವ ಇವರು. ಪೂರ ಗೌರ್ಮೆಂಟ್ ಬಜೆಟ್ ಬಂತು ಗರಿಬರಿಗೆ ಅಂದ್ರೆ ಎಲ್ಲ ಬಜೆಟ್ ಈಟೆ ಮಾಡ್ತಾವ ಇವರು. ಒಂದು ಬಜೆಟ್ ಭೀ ನಮಗೆ ಉಂಡು ಸುಖ ಇಲ್ಲ, ತಿಂದು ಸುಖ ಇಲ್ಲ. ನೀವು ಕಳ್ಳತ್ರಿ ಗರಿಬರ ಕಡೆಯಿಂದ ಅದು ಬಜೆಟ್ ಇವ್ರ ಮೇಲೆ ಏರ್ತದ. ನಮಗೆ ಮುಟ್ಟಲ್ಲಿ ಉಂಟದ ಬಜೆಟ್, ನಮಗೆ ಮುಟ್ಟಲ್ಲಿ ಉಂಟದ ಬಜೆಟ್. ನಮಗೆ ಬರ್ಬೇಕು. ನಾನು ಮಲ್ಲಿಕಾರ್ಜುನ್ ಅಂತ ಪಂಚಾಯತ್ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಚಾಂಬರು. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ VBG ರಾಮ್ಜಿ ಯೋಜನೆಯಡಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಅವರು ಗ್ರಾಮ ಪಂಚಾಯತಿ ಮುಂದೆ ಬಂದು ಧರಣಿ ಮಾಡ್ತಾಯಿದ್ರು. ಕಾರಣ ಏನಪ್ಪ ಅಂತಂದರೆ, ನಮಗೆ ಕೂಲಿ ಕಡಿಮೆ ಹಾಕಿದ್ದಾರೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ದರು. ಸೊ ಅವರಿಗೆ ಯಾಕೆ ಕೂಲಿ ಕಡಿಮೆ ಬಂತು ಅಂತ ನಾನು ಈಗಾಗಲೇ ತಾಲೂಕು ಪಂಚಾಯತಿಯ ನರೇಗಾ AD ಮೇಡಮ್ ಇರ್ತಕ್ಕಂಥ ಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ TA ವಿನಾಯಕ್ ಅಂತ ಹೇಳಿದ್ದಾರೆ, ಅವರಿಗೂ ಕೂಡ ನಾನು ಕಾಲ್ ಮಾಡಿಬಿಟ್ಟು ಕೂಲಿ ಕಾರ್ಮಿಕರು ಬಂದಿದ್ದಾರೆ, ಯಾಕೆ ಕಡಿಮೆ ಹಾಕಿದ್ರಿ ಅಂತಂದರೆ ಮೆಜರ್ಮೆಂಟ್ ಕಡಿಮೆ ಇತ್ತು ಸರ್, ಕಡಿಮೆ ಹಾಕಿದ್ದೀವಿ, ಮುಂದಿನ ದಿನಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಡ್ತೀನಿ ಮತ್ತು ಮುಂದೆ ಆ ಥರ ಆಗ್ಲಾರ್ದಂಗೆ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಮೇಡಮ್ ಅವರು ಕೂಡ ಅಷ್ಟೇ ಹೇಳಿದ್ದಾರೆ. ಸೊ ಹಾಗಾಗಿ ಕೂಲಿ ಕಾರ್ಮಿಕರಿಗೆ ಕೂಡ ನಾನು ಭರವಸೆ ಕೊಟ್ಟಿದ್ದೀನಿ, ಮುಂದೆ ಆ ಥರ ಆಗ್ಲಕ್ಕೆ ಬಿಡೋಂಗಿಲ್ಲ. ನಿಮಗೆ ಅನ್ಯಾಯ ಆದರೆ ನಿಮ್ಮ ಅನ್ಯಾಯಕ್ಕೆ ಸರಿಪಡಿಸ್ತೀವಿ ನಾವು. ಸೊ ಯಾವುದೇ ನೀವು ವರಿ ಮಾಡ್ಕೊಬೇಡ್ರಿ. ನೀವು ದಿನ ಬಂದು ಉದ್ಯೋಗದಲ್ಲಿ ನಾವು ಕೆಲಸ ಕೊಡ್ತೀವಿ, ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಇದು ಯಾವುದೂ ಅನ್ಯಾಯ ಆಗಿಬಿಡೋದಂಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಅನ್ಯಾಯ ಆಗಿಲ್ಲದಂಗೆ ನಾವು ಗ್ರಾಮ ಪಂಚಾಯತಿಯಿಂದ
ಅವರಿಗೆ ಸರಿಪಡಿಸ್ತೀವಿ ಅಂತ ಈ ಮುಖಾಂತರ ನಾನು ಹೇಳ್ತೀನಿ. ಥ್ಯಾಂಕ್ ಯು.